ಅರೆಸ್ಟ್ ಆಗಿರೋ ವೈಶಾಖ್ ಹಿನ್ನೆಲೆ ಏನು ಗೊತ್ತಾ? ಹಾಗಾದ್ರೆ ಉದ್ಯಮಿ ಎಬಿಆರ್ಗೆ ಬ್ಲಾಕ್ ಮೇಲ್ ಪತ್ರ ಕಳಿಸಿದ್ದೇಕೆ ಈ ವೈಶಾಖ್? ಎಬಿಆರ್ ಬೆದರಿಸಿ ಕೋಟಿ ಕೋಟಿ ಸುಲಿಗೆಗೆ ನಿಂತಿದ್ದೇಕೆ ಈತ? ಎಬಿಆರ್ ಹಾಗೂ ನಟಿ ಕೃಷಿ ತಾಪಂಡ ಕೇಸ್ಗೂ ಲಿಂಕ್ ಇದೆಯಾ? ನಟಿ ಕೃಷಿ ತಾಪಂಡ ಬಾಯ್ ಫ್ರೆಂಡ್ ಅಂತ ಹೇಳಿಕೊಂಡಿರೋ ವೈಶಾಖ್ಗೂ ನಟಿ ಕೃಷಿ ತಾಪಂಡಗೂ ಇರೋ ನಂಟೇನು? ಏನ್ ಸಂಬಂಧ? ಕೃಷಿ ತಾಪಂಡ ಜೊತೆಗೆ ಹಲವು ಫೋಟೋಗಳಲ್ಲಿ ಈ ವೈಶಾಖ್ ಕಾಣಿಸಿಕೊಂಡಿದ್ದಾನೆ. ವೈಶಾಖ್ ಹೇಳುವಂತೆ ನಿಜಕ್ಕೂ ಆತ ನಟಿ ಕೃಷಿ ತಾಪಂಡ ಬಾಯ್ ಫ್ರೆಂಡಾ? ಎಬಿಆರ್ ಮೇಲೆ ಸೇಡು ತೀರಿಸಿಕೊಳ್ಳೋಕೆ ಸಂಚು ರೂಪಿಸಿದ್ರ ವೈಶಾಖ್ ಬೆದರಿಕೆ ಹಾಗೂ ಸುಲಿಗೆ ಪತ್ರದಲ್ಲಿ ನಟಿಯ ಪಾತ್ರವೇನು? ನಟಿ ಕೃಷಿ ತಾಪಂಡಾಗೆ ಬೆದರಿಕೆ ಪತ್ರದ ಬಗ್ಗೆ ಗೊತ್ತಿತ್ತಾ ಅನ್ನೋ ಪ್ರಶ್ನೆ. ಪ್ರಕರಣದ ಬಗ್ಗೆ HAL ಪೊಲೀಸರಿಂದ ಸಮಗ್ರ ತನಿಖೆ ನಡೆಯಿತು. ಸದ್ಯ ಪೊಲೀಸರಿಂದ ಬಂಧಿತ ವೈಶಾಖ್ನನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಈ ಹಿಂದಿನ ಕೇಸೊಂದರಲ್ಲಿ ಎಬಿಆರ್ ಮೇಲೆ ಗಂಭೀರ ಆರೋಪವನ್ನ ನಟಿ ಮಾಡಿತು. ಆ ಪ್ರಕರಣಕ್ಕೂ ಈಗಿನ ಹೊಸ ಕೇಸ್ಗೂ ಏನಾದರೂ ಸಂಬಂಧ ಇದೆಯಾ? ಉದ್ಯಮಿ ಎಬಿಆರ್ ಬ್ಲಾಕ್ ಮೇಲ್ ಮಾಡೋದಕ್ಕೆ ನಿಂತು ಬಿಟ್ರ ನಟಿಯ ಬಾಯ್ ಫ್ರೆಂಡ್? ಹಾಗಾದ್ರೆ ನಟಿ ಕೃಷಿ ತಾಪಂಡ ಮನೆಯಲ್ಲೇ ಸಿಕ್ಕಿರೋ ಆರೋಪಿಯ ಮೊಬೈಲ್. ಈ ಹಿನ್ನೆಲೆ ನಟಿ ಕೃಷಿ ತಾಪಂಡಗೆ ನೋಟಿಸ್ ಕೊಟ್ಟಿದ್ದಾರೆ ಪೊಲೀಸ್ನವರು, ವಿಚಾರಣೆಗೆ ಕರೆಸ್ತಾರೆ. ಸೊ ಆ ನಿಟ್ಟಿನಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನ ಅಂತೂ ಮಾಡೇ ಮಾಡ್ತಾರೆ. ಅಂದ್ರೆ ಇದರಲ್ಲಿ ಕೃಷಿ ತಾಪಂಡ ಪಾತ್ರ ಇದೆಯಾ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಆಕೆ ಈ ಹಿಂದೆನೇ ನನಗೂ ಅವ್ರಿಗೂ ಬೇಜಾನಾಗಿ ಹೋಗ್ಬಿಟ್ಟಿದೆ, ದೂರ ಆದರೆ ಸಾಕಪ್ಪ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ರು. ಸೊ ಹಂಗಾಗಿ ಮತ್ತೆ ಮುಳ್ಳನ್ನು ಮೈ ಮೇಲೆ ಹಾಕ್ಕೊಳ್ತಾರೆ ಅಂತ ಅಂದರೆ ನಂಬೋದಕ್ಕೆ ಸಾಧ್ಯ ಆಗಲ್ಲ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಬಟ್ ಪೊಲೀಸ್ನವರಂತೂ ಈಗ ತನಿಖೆಯನ್ನು ಕೈಗೊಂಡಿದ್ದಾರೆ. ಈ ವ್ಯಕ್ತಿ ಏನಿದಾನಲ್ಲ ಈಗ ವೈಶಾಖ್, ಅವ್ರು ಹೇಳ್ಕೊಂಡಿರೋ ಪ್ರಕಾರ ಕೃಷಿ ತಾಪಂಡನ ಬಾಯ್ ಫ್ರೆಂಡ್ ನಾನು ಅಂತ ಹೇಳಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಭಾಳ ಅಂದರೆ ಇಂಥ ಘಟನೆಗಳು ಇತ್ತೀಚಿನ ದಿನಗಳಲ್ಲಿ ನಡೀತಾ ಇದ್ದಾವೆ. ಈಗ ಎಬಿಆರ್ಗೆ ಯಾವಾಗ ಬೆದರಿಕೆಯ ಪತ್ರ ಬಂದಿತ್ತು ಮತ್ತು ಪತ್ರ ಬರೆದಿದ್ದು ಇದೇ ವೈಶಾಖ್ ಅನ್ನೋದು ಹೆಂಗೆ ಗೊತ್ತಾಯಿತು? ಈಗ ಅರೆಸ್ಟ್ ಮಾಡಿದ್ದಾರೆ, ವಿಚಾರಣೆ ಹೇಗೆ ನಡೀತಾ ಇದೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ನಮ್ಮ ಉದ್ಯಮಿ ಎಬಿಆರ್ ರೆಡ್ಡಿ ಜೊತೆಗೆ ನಟಿ ಕೃಷಿ ತಾಪಂಡ ನಡುವಿನ ಒಂದು ಕಲಹ ಏನಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಗೋವಿಂದರಾಜ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಸಹ ನಡೀತಾ ಇದೆ. ಆದ್ರೆ ಇಲ್ಲಿ ಒಂದು ಹಂತದಲ್ಲಿ ಏನು ಆ ಪ್ರಕರಣ ಸ್ಟೇ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ತನಿಖೆಯನ್ನ ಗೋವಿಂದರಾಜ ನಗರ ಪೊಲೀಸರು ಮುಂದುವರಿಸಿಲ್ಲ. ಬದಲಿಗೆ ಇದರ ನಡುವೆ ಏನು ಕೃಷಿ ತಾಪಂಡ ತನ್ನ ಬಾಯ್ ಫ್ರೆಂಡ್ ಅನ್ನ ಬಳಸಿಕೊಂಡು ಎಬಿಆರ್ಗೆ ಬೆದರಿಕೆ ಹಾಕಿದ್ಲ, ಜೊತೆಗೆ ಬೆದರಿಕೆ ಜೊತೆಗೆ ಕೋಟಿ ಕೋಟಿ ಹಣಕ್ಕೆ ಡಿಮ್ಯಾಂಡ್ ಮಾಡಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ ಈಗ ಕಾಡೋದಕ್ಕೆ ಶುರು ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಪೂರಕ ದಾಖಲೆಗಳು ಸಹ ಈಗ HAL ಪೊಲೀಸರು ಕಲೆ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ಜನವರಿ 24ನೇ ತಾರೀಕು ಬೆಳಗ್ಗೆ 11:30 12 ಗಂಟೆ ಸಮಯದಲ್ಲಿ ಒಂದು ಅವರ ಕಚೇರಿಗಳಿಗೆ ಅಂದ್ರೆ ಎಬಿಆರ್ ರೆಡ್ಡಿಯ ಬಿಸ್ನೆಸ್ ಏನು ಆಫೀಸಲ್ಲಿದ್ದಾವೆ, ಮಾರತಹಳ್ಳಿ, HAL ಪೊಲೀಸ್ ಠಾಣೆ ಜೊತೆಗೆ KRPುರಂ ಈ ಭಾಗದಲ್ಲಿ ಇರ್ತಕ್ಕಂಥ ಕಚೇರಿಗಳಿಗೆ ಒಂದು ಬ್ಲೂ ಡಾರ್ಟ್ ಕೊರಿಯರ್ ಸರ್ವಿಸ್ ಏನಿದೆ ಅದರ ಮುಖಾಂತರ ಒಂದು ಪತ್ರ ಬರುತ್ತೆ. ಆ ಪತ್ರವನ್ನ ತೆರೆದು ನೋಡಿದಂತ ಸಂದರ್ಭದಲ್ಲಿ ಅದರಲ್ಲಿ ಯಾವುದೇ ರೀತಿಯ ಫ್ರಮ್ ಮತ್ತೆ ಟು ಅಡ್ರೆಸ್ ಯಾವುದು ಇರೋದಿಲ್ಲ, ಜೊತೆಗೆ ಯಾರು ಕಳಿಸಿದ್ದಾರೆ ಅನ್ನೋ ಒಂದು ಸಹ ಇರೋದಿಲ್ಲ. ಹಾಗಾಗಿ ಅನಾಮಧೇಯ ಪತ್ರ ಅಲ್ಲಿಗೆ ರವಾನೆ ಆಗಿರುತ್ತೆ. ಅದರ ಸಾರಾಂಶವನ್ನ ನೋಡಿದಾಗ ಅಲ್ಲಿ ಒಬ್ಬ ಮಹಿಳೆಗೆ ಸಂಬಂಧಪಟ್ಟಂತೆ ಏನು ಕಳೆದ 2 ತಿಂಗಳುಗಳಿಂದ ಸುದ್ದಿಯಲ್ಲಿ ಇರ್ತಕ್ಕಂಥ ಮಹಿಳೆ, ಅವ್ರಿಗೂ ನಿಮ್ಗೂ ಸಂಬಂಧ ಇದೆ, ಜೊತೆಗೆ ಅವರ ನಡುವೆ ಏನು ಈಗ ವ್ಯಾಜ್ಯಗಳು ನಡೀತಾ ಇದೆ ಅವೆಲ್ಲವೂ ಸಹ ಇತ್ಯರ್ಥ ಆಗಬೇಕು, ರಾಜಿ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ನೀವು 6 ರಿಂದ 7 ಕೋಟಿ ರೂಪಾಯಿ ಹಣವನ್ನ ಕೊಡಬೇಕು. ಅದು ಒಂದು ವೇಳೆ ಹಣವನ್ನ ಕೊಟ್ಟಿಲ್ಲ ಅನ್ನೋದಾದ್ರೆ ನಿಮ್ಗೆ ಮುಂದಿನ ದಿನಗಳಲ್ಲಿ ಪರಿಣಾಮ ಸರಿ ಇರೋದಿಲ್ಲ ಅನ್ನೋ ರೀತಿಯಾಗಿ ಬೆದರಿಕೆಯನ್ನ ಸಹ ಹಾಕಿರ್ತಾರೆ. ಜೊತೆಗೆ ಹಣವನ್ನ ಅವರ ಚಾಲಕನ ಮುಖಾಂತರ ಅವ್ರು ಹೇಳಿದಂತ ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗ್ಬೇಕು, ಅಲ್ಲಿ ಅವ್ರಿಗೆ ಡೆಪಾಸಿಟ್ ಮಾಡ್ಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನ ಸಹ ಕೊಟ್ಟಿರ್ತಾರೆ. ಈ ಪತ್ರ ಎಲ್ಲಿಂದ ಬಂತು ಏನು ಅನ್ನೋದ್ರ ಬಗ್ಗೆ ಎಬಿಆರ್ ರೆಡ್ಡಿ ಅವರು ತಮ್ಮ ವಕೀಲರ ಮುಖಾಂತರ ಒಂದು ದೂರನ್ನ ದಾಖಲು ಮಾಡಿ ಪರಿಶೀಲನೆ ಮಾಡಿದಾಗ ಅದು ಬನಶಂಕರಿ ಅಡ್ರೆಸ್ ಇಂದ ಅದು ಪೋಸ್ಟ್ ಆಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ಅದರ ಟ್ರ್ಯಾಕ್ ರೆಕಾರ್ಡ್ ಅನ್ನ ಬೆನ್ನತ್ತಿದಂತೆ HAL ಪೊಲೀಸರಿಗೆ ಈ ವೈಶಾಖ್ ಅಂತಕ್ಕಂಥ ವ್ಯಕ್ತಿ ಸಿಕ್ಕಿ ಬೀಳ್ತಾನೆ. ಆತನನ್ನ ಹೆಚ್ಚಿನ ವಿಚಾರಣೆಗೊಳಪಡಿಸಿದಂತ ಸಂದರ್ಭದಲ್ಲಿ ವೈಶಾಖ್ ಮತ್ತೆ ನಟಿ ಏನು ಕೃಷಿ ತಾಪಂಡ ಇದ್ದಾರೆ ಅವರಿಬ್ರು ಸಹ ಸ್ನೇಹಿತರು, ಜೊತೆಗೆ ಆಕೆಯ ಬಾಯ್ ಫ್ರೆಂಡ್ ಅಂತಕ್ಕಂಥ ಒಂದು ಅಂಶವೂ ಸಹ ಈಗ ಪೊಲೀಸರ ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ಆಕೆಯ ಬಾಯ್ ಫ್ರೆಂಡ್ ಅನ್ನೋದಾದ್ರೆ ಈಗ ಆಕೆಯೇ ಹೇಳಿ ಈ ಒಂದು ಕೃತ್ಯವನ್ನ ಎಸಗಿರ್ಬೋದು, ಆತನನ್ನ ಎದುರಿಸಿ ತಮ್ಮ ಕೇಸನ್ನ ಕ್ಲೋಸ್ ಮಾಡ್ಕೊಳ್ಳೋದು ಇರ್ಬೋದು, ಅಥವಾ ಬೇರೆ ಬೇರೆ ಡಿಮ್ಯಾಂಡ್ ಗಳನ್ನ ಇಟ್ಟು ಈ 6 ರಿಂದ 7 ಕೋಟಿ ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿದ್ಲ ಅಂತಕ್ಕಂಥ ಒಂದು ಪ್ರಶ್ನೆಗಳು ಈಗ ಶುರುವಾಗಿದೆ. ಈ ಸಂಬಂಧಪಟ್ಟಂತೆ ಈಗ HAL ಪೊಲೀಸರು ವೈಶಾಖ್ನನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಪೊಲೀಸ್ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ಆ
ಪೊಲೀಸ್ ಕಸ್ಟಡಿ ಇದ್ದಂತ ಸಂದರ್ಭದಲ್ಲಿ ಹೆಚ್ಚಿನ ವಿಚಾರಣೆಗೆ ಕಾಲ ಆಗ್ತಾ ಇರ್ತಕ್ಕಂಥ ಇವರು ಎಲ್ಲೆಲ್ಲಿ ಭೇಟಿ ಆಗ್ತಾ ಇದ್ರು, ಯಾವ ರೀತಿ ಪರಿಚಯ ನಟಿ ಕೃಷಿ ತಾಪಂಡಗೂ ಮತ್ತೆ ವೈಶಾಖ್ಗೂ, ಜೊತೆಗೆ ಕೃಷಿ ತಾಪಂಡ ಮತ್ತೆ ಅರವಿಂದ್ ರೆಡ್ಡಿ ಸುಮಾರು ವರ್ಷಗಳಿಂದ ಲಿವ್ ಟುಗೆದರ್ ನಲ್ಲಿ ಇದ್ರು. ಅವರ ನಡುವೆ ಒಂದು ಬಿರುಕು ಬಿಡೋದಕ್ಕೂ ಈತನೇ ಕಾರಣ ವೈಶಾಖ್ ಅನ್ನೋದು ಪೊಲೀಸರ ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ಈಗ ಸದ್ಯಕ್ಕೆ ಏನು ಆಕೆಯ ಪಾತ್ರ ಅಂದ್ರೆ ವೈಶಾಖ್ ಮುಖಾಂತರ ಹಣಕ್ಕೆ ಡಿಮ್ಯಾಂಡ್ ಇಟ್ಟು ಬೆದರಿಕೆ ಹಾಕುವಂತ ಕೆಲಸಗಳನ್ನ ಏನಾದ್ರು ಮಾಡಿದಾರಾ ಅನ್ನೋದ್ರ ಬಗ್ಗೆ ಅವರ ಒಂದು CDR ಲಿಸ್ಟ್ ಅನ್ನ ತೆಗೆಸಿ ಈಗ ಹೆಚ್ಚೇರು ಪೊಲೀಸರು ಕೃಷಿ ತಾಪಂಡ ಪಾತ್ರ ಏನು ಈ ಒಂದು ಕೃತ್ಯದಲ್ಲಿ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮುಂದುವರಿಸಿದ್ದಾರೆ. ರಾಮ್, ಮಂಜುನಾಥ್, ಈ ಪ್ರಕರಣವನ್ನ ನೋಡ್ತಾ ಇದ್ರೆ ಹೌದು ಈಗ ತನಿಖೆ ಅಂತೂ ನಡೀತಾ ಇದೆ ಕೃಷಿ ತಾಪಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಟ್ ಕೃಷಿ ತಾಪಂಡ ಈ ಹಿಂದೆನೇ ಹೇಳಿದ್ರು ಸಾಕಪ್ಪ ಸಾಕು ಅವ್ರ ಸವಾಸ ದೂರ ಹೋದ್ರೆ ಅಂತ ಹೇಳಿ ಅನ್ನೋ ನಿಟ್ಟಿನಲ್ಲಿ ಅವ್ರ ಬಾಯಿಂದ ಬಂದಿತ್ತು. ಬಟ್ ಈಗ ಈ ಪ್ರಕರಣದಲ್ಲಿ ಅವರ ಒಂದು ನಂಟು ಇರುತ್ತೆ ಅಂತ ಏನಾದರೂ ಅನ್ಸುತ್ತಾ ನಿಮ್ಗೆ? ರಾಮ್, ಈಗ ಪೊಲೀಸರ ಒಂದು ಪ್ರಾಥಮಿಕ ತನಿಖೆಯಲ್ಲಿ ಇಬ್ಬರೂ ಸಹ ಜೊತೆಲೇ ಇದ್ರು, ಸಂಪರ್ಕದಲ್ಲಿದ್ರು ನಿರಂತರವಾಗಿ ಅನ್ನೋದು ಬೆಳಕಿಗೆ ಬಂದಿದೆ. ಹಾಗಾಗಿ ಆಕೆಯ ಸೂಚನೆಯ ಮೇರೆಗೆ ಈ ಒಂದು ಕೃತ್ಯವನ್ನು ಎಸಗಿರಬಹುದು, ಅಥವಾ ಆಕೆಯಾಗೆ ಒಂದು ನಾನು ಏನು ಆಕೆ ಗಾಯನಾಗಿದ್ದಾನೆ ಒಂದು ಅಡ್ವಾಂಟೇಜ್ ತೆಗೆದುಕೊಳ್ಳುವ ದೃಷ್ಟಿಯಿಂದ ಸ್ವಯಂ ಪ್ರೇರಿತವಾಗಿ ಆತನೇ ಏನಾದ್ರು ಈ ರೀತಿಯಾಗಿ ಕೆಲಸವನ್ನ ಮಾಡಿದಾನೆ ಅನ್ನೋದು ಈಗ ತನಿಖೆಯನ್ನು ಮುಂದುವರಿಸಿದ್ದಾರೆ. ಮೇಲ್ನೋಟಕ್ಕೆ ಏನು ಆಕೆ ಇನ್ವಾಲ್ವ್ಮೆಂಟ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ಇಲ್ಲಿವರೆಗೂ ಅದೇ ಸ್ಪಷ್ಟತೆ ಸಿಗ್ತಾ ಇಲ್ಲ. ಜೊತೆಗೆ ಅವರಿಬ್ಬರು ಸಹ ನಿರಂತರವಾಗಿ ಸಂಪರ್ಕದಲ್ಲಿದ್ರು ಅನ್ನೋದು ಬೆಳಕಿಗೆ ಬಂದಿದೆ. ಸಂಪರ್ಕದಲ್ಲಿದ್ರು, ಅದರಲ್ಲೂ ಬಾಯ್ ಫ್ರೆಂಡ್ ಜೊತೆಗೆ ಗರ್ಲ್ ಫ್ರೆಂಡ್ ಅನ್ನೋದಾದ್ರೆ ಈ ವಿಚಾರಗಳನ್ನ ಪ್ಲಾನ್ ಮಾಡಿರಬಹುದು. ಪ್ಲಾನ್ ಮಾಡಿ ಏನಾದ್ರು ಆತನಿಗೆ ಬೆದರಿಕೆ ಹಾಕಿ ಆ ಬೆದರಿಕೆ ಹಾಕೋ ಮುಖಾಂತರ ಹಣವನ್ನ ಕಲೆಕ್ಟ್ ಮಾಡ್ಕೊಂಡು ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿರ್ಬೋದು ಅನ್ನೋ ರೀತಿಯಾಗಿ ಏನಾದ್ರು ದುರಾಲೋಚನೆ ಮಾಡಿದ್ರ ಅನ್ನೋದು ಈಗ ಮುಂದುವರೆದ ಪೊಲೀಸ್ ತನಿಖೆಯಿಂದಷ್ಟೇ ಬೆಳಕಿಗೆ ಬರುತ್ತೆ. ರಾಮ್, ಥ್ಯಾಂಕ್ ಯು.